ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದೊಳಗೆ ನಾವೇನು ನೋಡತ್ತೀವಿ ಅಂತ ಹೇಳಿದ್ರೆ ಅದ ಗ್ರಾಫಿಕಲ್ ಮೆಥಡ್ 4 ಮಾರ್ಕ್ಸಿಗೆ ಬರುವಂಥದ್ದು ಮಾಡೆಲ್ ಕ್ವಶನ್ ಪೇಪರ್ ಒಳಗಿರುವಂಥ ಇನ್ನೊಂದು ನಾವೇನು ತೊಗೊಂಡಿವಿ ಪ್ರಾಬ್ಲಮನ್ನು ತೊಗೊಂಡಿವಿ. ಯಾವ ಇಕ್ವೇಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್. ದ ಗಿವನ್ ಇಕ್ವೇಷನ್ಸ್ ಆರ್ x + 2y = 6, x + y = 5 ಅಂತ ಕೊಟ್ಟಾರ. ನಾವೇನು ಆಗಲೇ ಪ್ರೀವಿಯಸ್ ವಿಡಿಯೋದೊಳಗೆ ಏನು ಹೇಳಿದ್ದೆ ಅಂತ ಹೇಳಿದ್ರೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದೆ. ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋಂಥ ಫಸ್ಟ್ ಇಕ್ವೇಷನನ್ನು ತೊಗೊಳ್ಳೋಣ. ಕೊಟ್ಟಿರೋಂಥ ಫಸ್ಟ್ ಇಕ್ವೇಷನನ್ನು ತೊಗೊಂಡು x + 2y = 6 ಬರ್ಕೊಂಡು ಏನು ಮಾಡ್ಕೋಬೇಕು, ಟೇಬಲ್ ರೆಡಿ ಮಾಡ್ಕೊಂಡು ಫಸ್ಟ್ x ತೊಗೊಳ್ಳೋಣ, ಸೆಕೆಂಡ್ y ತೊಗೊಂಡು ಒಮ್ಮೆ x = 0, y ವ್ಯಾಲ್ಯೂವನ್ನು 0 ತೊಗೊಂಡು ಅಟ್ x = 0 ಅಂತ ತೊಗೊಂಡಾಗ ಇಕ್ವೇಷನ್ ಏನಾಗುತ್ತೆ, ಎಕ್ಸ್ ಇದ್ದಲ್ಲಿ ನಾವೇನು ಮಾಡಬೇಕು, 0ನ್ನು ಅಪ್ಲೈ ಮಾಡಬೇಕು. 0 + 2y = ಏನಾಗುತ್ತೆ, 6 ಆಗುತ್ತೆ. ಅದೇ 2y = 6 ಉಳಿತು. 0ಕ್ಕೆ 2yಗೆ ನಾವೇನು ಮಾಡಬೇಕು, 0ನ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತಾ, 2yನ ಉಳಿತೈತಿ. = 6 ಇತ್ತು, 6 ಆಯಿತು. yನ ವ್ಯಾಲ್ಯೂ ಏನಾಗುತ್ತೆ ಈಗ 6 / 2, 2 1 2 3 y = ಏನಾಯ್ತು ಇವಾಗ 3 ಆಯಿತು. yನ ಬೆಲೆ 3 ಸಿಕ್ತು ಅಂದಾಗ ನಾವೇನು ಮಾಡಬೇಕಿಲ್ಲ, y = 3 ಹಾಕ್ಕೋಬೇಕು. ನೆಕ್ಸ್ಟು ಅಟ್ y = 0 ಹಾಕಿ. ಅಟ್ y = 0 ಈಕ್ವೇಷನ್ ಆಗುತ್ತಾ, x + 2 × yನ ಜಾಗದೊಳಗೆ 0 ಹಾಕಿಬಿಟ್ರೆ 2 × 0 = 6. 2 × 0 ಏನಾಗುತ್ತಾ, 0 ಆಗುತ್ತಾ, = 0, x = 6 ಆಯಿತು. ಅಟ್ y = 0, ಎಕ್ಸ್ನ ವ್ಯಾಲ್ಯೂ ಏನಾಗುತ್ತಿಲ್ಲ 6 ಆಗುತ್ತೆ. ಅದನ್ನ ಇಲ್ಲೇ ನಾವೇನು ಮಾಡಬೇಕು, ಬರಿಬೇಕು. ಹಿಂಗಾದರೂ ಮಾಡ್ಬೋದು, ಅಥವಾ ನಾವು ಈಸಿಯಾಗಿ ಹೆಂಗೆ ಮಾಡ್ಬೋದು, ವಿತೌಟ್ ಕ್ಯಾಲ್ಕುಲೇಷನ್ ಹೆಂಗೆ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ ನೋಡಿ. ಅಟ್ x = 0 ಅಂದ್ರೆ ನಾವು ಜಸ್ಟ್ ಎಕ್ಸನ್ನು ಏನು ಮಾಡಿಬಿಡಬೇಕು, ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ರೆ ಇಲ್ಲೇನು ಉಳಿತೈತಿ, 2y = 6. ಇಲ್ಲೇ ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡಬೇಕು. 2 1 2 3 2 1 2 3 ಹಂಗಾದ್ರೆ ಏನು ಬೆಳೀತು, y = 3 ಹಿಂಗೆ ತಿಳ್ಕೊಬೇಕು. y = 0 ಅಂದರೆ ಏನು ಮಾಡಬೇಕು, yನ ಕಂಪ್ಲೀಟಾಗಿ ನಾವು ಕ್ಲೋಸ್ ಮಾಡಬೇಕು. ಕಂಪ್ಲೀಟಾಗಿ ಕ್ಲೋಸ್ ಮಾಡಿದಾಗ ಇಲ್ಲೇನು ಉಳಿತೈತಿ, x = 6. ಈ ರೀತಿ ಕವರ್ ಮಾಡಿಬಿಟ್ರೆ ನಮಗೇನು ಸಿಗುತ್ತಿಲ್ಲ, x = 6 ಸಿಗುತ್ತೆ. ಈ ರೀತಿಯೂ ಮಾಡ್ಬೋದು. ಈ ಕಡೆ ಟೇಬಲ್ ಒಳಗೆ ಮಾಡ್ತೀನಿ ನೋಡಿ ಯಾವ ರೀತಿ. ಸೆಕೆಂಡ್ ಇಕ್ವೇಷನ್ ಏನಿರ್ತದ, x + y = 5 ಐತಿ. ಟೇಬಲ್ ರೆಡಿ ಮಾಡ್ಕೋತೀನಿ ಫಾಸ್ಟಾಗಿ. ಒಂದು ಕಡೆ x, ಇನ್ನೊಂದು ಕಡೆ y. 0 0. x = 0 ಅಂದ್ರೆ x ಕ್ಲೋಸ್ ಮಾಡ್ತೀನಿ, y ವ್ಯಾಲ್ಯೂ ಏನು ಉಳಿತು, 5 ಉಳಿತು. y = 0 ಅಂದ್ರೆ y ಕ್ಲೋಸ್ ಮಾಡ್ತೀನಿ, x = ಏನು ಉಳಿತು, 5 ಉಳಿತು. ಈ ರೀತಿ ಮಾಡ್ಬೋದು. ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ನೋಡೋಣ. x ಅಂದ್ರೆ ಅಟ್ x = 0 ತೊಗೋತೀನಿ. 0 + y = 5 ಆಗುತ್ತೆ. y = ಏನು ಸಿಗುತ್ತಾ, 5 ಸಿಕ್ತು. ಸೊ 5 ಬರ್ದೇನಿ. ಅದ ಅಟ್ y = 0, ಅಟ್ y = 0 ಏನಾಗುತ್ತಿಲ್ಲ, x + 0 = 5 ಆಯಿತು. yನ ಜಾಗದಾಗ ಏನು ಹಾಕ್ಬಿಟ್ಟಿದೆ, ನಾನು 0ನ ಅಪ್ಲೈ ಮಾಡೀನಿ. x = ಏನು ಸಿಕ್ತು ನಂಗೆ, 5 ಸಿಕ್ತು. ಹೌದಾ? ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡೀನಿ. ಹಿಂಗೂ ಮಾಡ್ಬೋದು, ಈ ರೀತಿಯೂ ಮಾಡ್ಬೋದು ಈಸಿಯಾಗಿ. ಈಗ ಏನು ಮಾಡೋಣ, ಇದನ್ನ ಗ್ರಾಫ್ ಒಳಗೆ ರಿಪ್ರೆಸೆಂಟೇಷನ್ ಮಾಡ್ಕೊಂಡು ಫಸ್ಟ್ ಪಾಯಿಂಟ್ ಏನು ಸಿಗುತ್ತೆ ನಂಗೆ, 0,3 0,3. ಸೆಕೆಂಡ್ ಪಾಯಿಂಟ್ ಯಾವುದೈತಿ, 6,0 6,0 ನೆನಪಿರಲಿ. ಈ ಕಡೆ ಏನು ಸಿಕ್ಕಿತ್ತು, ಫಸ್ಟ್ ಪಾಯಿಂಟು 0,5 0,5 ಐತಿ. ಸೆಕೆಂಡ್ ಪಾಯಿಂಟು 5,0 ಐತಿ. ಅವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಫಸ್ಟ್ ಈ ಲೈನದ್ದು ಹಾಕೊಂಡ್ಬಿಡೋಣ. 0,3. ನೆಕ್ಸ್ಟ್ ಏನು ತೊಗೊಳ್ಳೋಣ ಈಗ, 0 ಅಟ್ x = 0, 3 ಬಂದಿತ್ತು. ಅಟ್ x = 0, y = 3. ಎಕ್ಸ್ನ ವ್ಯಾಲ್ಯೂ 0 ಇದ್ದಾಗ yನ ವ್ಯಾಲ್ಯೂ ಏನಾಗಿತ್ತು ನಮ್ಗೆ 0 x 0 ಇದ್ದಾಗ y 3 ಬಂದಿತ್ತು. ಸೊ 0,3 ತೊಗೋತೀನಿ ಫಸ್ಟ್ ಪಾಯಿಂಟು. ಇನ್ನೊಂದು ಪಾಯಿಂಟ್ ಯಾವುದಿತ್ತು, ನೆಕ್ಸ್ಟ್ ಪಾಯಿಂಟ್ ಯಾವುದೈತಿ, 0,3 ಇತ್ತು. ಅಟ್ x = 6, y ವ್ಯಾಲ್ಯೂ ಏನಾಗಿತ್ತದ 0 ಬಂದಿತ್ತು. y 0 ಇದ್ದಾಗ ಎಕ್ಸ್ನ ವ್ಯಾಲ್ಯೂ ಎಲ್ಲಿಗೆ ಬಂದಿತ್ತದ 6ಗೆ ಬಂದಿತ್ತು. ಸೊ 6,0 y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ನ ವ್ಯಾಲ್ಯೂ ಏನಾಗಿತ್ತು ನಮ್ಗೆ 6 ಬಂದಿತ್ತು. ಇದು ಎಕ್ಸ್ ಎಕ್ಸಸ್ ಆಗುತ್ತಾ. ಸೊ ಎಕ್ಸ್ನ ವ್ಯಾಲ್ಯೂ 6 ಐತಿ, yನ ವ್ಯಾಲ್ಯೂ ಏನಾಗೈತಿ 0 ಇರ್ತೈತಿ. ಸೊ ಈಗ ಏನು ಮಾಡೋಣ, ಇವೆರಡು ಲೈನ್ಗಳನ್ನು ಜಾಯಿನ್ ಮಾಡೋಣ. ಸೊ ಕೇರ್ಫುಲ್ಲಾಗಿ ಜಾಯಿನ್ ಮಾಡಬೇಕಾ. ಸ್ವಲ್ಪ ಏನಾಗಿರುತ್ತೆ, ಕ್ರಾಸ್ ಆಗಿರುತ್ತೆ. ಆಮೇಲೆ ಒಂದು ಏನು ಮಾಡೋಣ, ಕರೆಕ್ಟ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಪಾಯಿಂಟ್ ಏನಿತ್ತು,
ನೆಕ್ಸ್ಟ್ ಪಾಯಿಂಟ್ ಏನೈತಿ 0,5 ಎಕ್ಸ್ ಈಸ್ ಈಕ್ವಲ್ ಟು 0 ವೈ ಈಸ್ ಈಕ್ವಲ್ ಟು 5 ಐತಿ. ಇಲ್ಲಿ ಬರುತ್ತಿಲ್ಲ 0,5 ಇಲ್ಲಿ ಬರುತ್ತೆ ಹೌದಾ 0 5 ಎಕ್ಸ್ 0 ಇದ್ದಾಗ ವೈನ ವ್ಯಾಲ್ಯೂ 5 ಬಂದಿತ್ತು. ಸೆಕೆಂಡ್ ಪಾಯಿಂಟ್ ಏನು ಬಂದಿತ್ತಪ್ಪ ಅಂದ್ರೆ ಇಲ್ಲಿ ನೋಡಿ ಸೆಕೆಂಡ್ ಪಾಯಿಂಟ್ ಏನೈತಿ 5,0 ಐತಿ. 5,0 ಹೆಂಗೆ ತೊಗೋಬೇಕು ಎಕ್ಸ್ ಎಕ್ಸಿಸ್ ಒಳಗೆ ಏನು ತೊಗೋಬೇಕು ನಾನು 5 ತೊಗೋಬೇಕು. ಎಕ್ಸ್ ಎಕ್ಸಿಸ್ ಒಳಗೆ ಫಸ್ಟ್ ಪಾಯಿಂಟ್ ಯಾವಾಗಲೂ ಎದಕ್ಕೆ ಬಿಲಾಂಗ್ ಆಗಿರುತ್ತೆ ಎಕ್ಸ್ ಎಕ್ಸಿಸ್ಗೆ ಬಿಲಾಂಗ್ ಆಗಿರುತ್ತೆ. ಸೊ 5,0 ತೊಗೋತೀನಿ. 5,0 ತೊಗೊಂಡೆ ನೆಕ್ಸ್ಟ್ ಏನು ಮಾಡಬೇಕು ಇವೆರಡು ಜಾಯಿನ್ ಮಾಡ್ಕೋಬೇಕು. ಈಗ ಹೆಂಗೆ ಕೇರ್ಫುಲ್ಲಾಗಿ ಸಿ ಕೇರ್ಫುಲ್ಲಾಗಿ ಜಾಯ್ನಿಂಗ್ ಮಾಡ್ಕೋಬೇಕು. ನಂದು ಇಲ್ಲಿ ಬರತೈತಿ. ಸೊ ಅದ್ರವು ಎಕ್ಸಾಕ್ಟಾಗಿ ಎಲ್ಲಿ ಇದಾಗ್ತಾವೆ ಅಂತ ಹೇಳಿದ್ರೆ ಮೀಟ್ ಆಗ್ತಾವೆ ಅಂತ ಹೇಳಿದ್ರೆ ಇಲ್ಲೇ ಮೀಟ್ ಆಗ್ತಾವೆ. ಯಾವ ಒಂದು ಲೈನ್ ಮೇಲೆ ಅಂತ ಹೇಳಿದ್ರೆ ಇಲ್ಲೇ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 1 ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 4 ಬರುತ್ತೆ. ನೀವು ಗ್ರಾಫ್ ಶೀಟ್ ಒಳಗೆ ನೀಟಾಗಿ ಹಾಕ್ರಿ ಇಲ್ಲಿಗೆ ಬರುತ್ತದು ವ್ಯಾಲ್ಯೂ ಏನು ಬರುತ್ತಾ ಎಕ್ಸ್ ಈಸ್ ಈಕ್ವಲ್ ಟು 4 ಬರುತ್ತಾ ವೈ ಈಸ್ ಈಕ್ವಲ್ ಟು 1 ಬರುತ್ತೆ. 4 ವೈ ಈಸ್ ಈಕ್ವಲ್ ಟು 1 ವ್ಯಾಲ್ಯೂ ಬರ್ತೈತಿ. ಸ್ವಲ್ಪ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ ಆಗುತ್ತೆ. ಯಾಕಂತಂದ್ರೆ ಸ್ಕೇಲ್ ಇಲ್ಲಲ್ಲ ಇಲ್ಲಿ ಸ್ಕೇಲ್ ತೊಗೊಂಡು ಹಾಕೋಕ್ಕಾಗಲ್ಲ. ಸ್ವಲ್ಪ ವೇರಿಯೇಷನ್ ಆಗಿರ್ತೈತಿ. ಏನು ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಎಲ್ಲಿ ಕ್ರಾಸ್ ಆಗ್ತಾವೆ ಅಂತ ಹೇಳಿದ್ರೆ ನಿಮ್ಮ ಗ್ರಾಫ್ ಶೀಟ್ ಒಳಗೆ 1 ಮತ್ತು 4 ಮತ್ತು 1 ಎಕ್ಸ್ ವ್ಯಾಲ್ಯೂ 4ಗೆ ಇಂಟರ್ಸೆಕ್ಟ್ ಆಗಿರುತ್ತೆ, ವೈ ವ್ಯಾಲ್ಯೂ 1 ಇರುತ್ತೆ. ಅವೆರಡು ಲೈನ್ ಇಂಟರ್ಸೆಕ್ಟ್ ಆದಾಗ ಎಲ್ಲಿರುತ್ತೆ ಅಂತ ಹೇಳಿದ್ರೆ ವೈನ ವ್ಯಾಲ್ಯೂ 1 ಎಕ್ಸ್ನ ವ್ಯಾಲ್ಯೂ 4 ಆಗುತ್ತೆ. ನೀವು ಬೇಕಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡಿ ನೋಡ್ಬೋದು. ಎಲಿಮಿನೇಷನ್ ಮಾಡಿರಿ ಎಕ್ಸ್ ವೈ ವ್ಯಾಲ್ಯೂ ಇದೇ ಸೇಮ ಬರುತ್ತೆ. ಇಲ್ಲಿ ಏನು ಬರೀಬೇಕು ಅಂತ ಹೇಳಿ ನೆನಪಲೆ ಸ್ಕೇಲನ್ನು ಬರೀರಿ. ಸ್ಕೇಲನ್ನು ಬರೀಬೇಕು ಕಂಪ್ಲೀಟಾಗಿ ಈ ರೀತಿ ಬರೆದಾಗ ನಿಮ್ಗೆ ಏನು ಸಿಗುತ್ತಾ 4 ಮಾರ್ಕ್ಸ್ ಸಿಗುತ್ತಾ. ಕೊಡ್ರಿ. ಥ್ಯಾಂಕ್ ಯು.